ಎ ಫುಡ್ ಯೂಟ್ಯೂಬ್ ಚಾನಲ್ನ ಹೊಸ ಒಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮಹೇಂದ್ರ. ಪ್ರೀವಿಯಸ್ ಆಗಿ ನಾನು ಹುಬ್ಳಿ ಹೋಗಿದ್ದೆ. ಸೊ ಹುಬ್ಳಿಯಲ್ಲಿ ಒಂದು ಸಖತ್ತಾಗಿರೋ ಒಂದು ಚಾಟ್ಸ್ ತಿಂತಿದೆ. ಅದೇನಪ್ಪ ಅಂದರೆ ಚಿಪ್ಸ್ ಮತ್ತು ಖಾರ ಎಲ್ಲ ಹಾಕಿ ಮಾಡಿ ಚಾಟ್ಸ್ ಸಖತ್ತಾಗಿ ಗೊತ್ತಾ ಅದು. ಸೊ ಅದೇ ಚಾಟನ್ನು ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಸೊ ನಾವು ಯಾರೆಲ್ಲ ನೀವು ಇದು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಥಮ್ಸ್ ಅಪ್ ಕೊಡಿ. ಸೊ ಮತ್ತೆ ಒಳ್ಳೆ ಕಮೆಂಟ್ಸ್ ಆಗಿ ಫಸ್ಟ್ 30 ಮಿನಿಟ್ಸಲ್ಲಿ ಬರೋ ಕಮೆಂಟ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಓದ್ತೇನೆ. ಹಾಗೆಯೇ ಈ ವಿಡಿಯೋದ ಏನು ಇದು ಇದೆಯಲ್ಲ, ಯಾವುದು ನಮ್ಮ ಇದು ಗೂಗಲ್ ಪ್ಲೇ ರೆಡೀಮ್ ಕೋಡ್, ಸೊ ಅದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಚಿಪ್ಸು. ಸೊ ಇದು ಲೋಕಲಲ್ಲಿ ಸಿಗುತ್ತಲ್ಲ ಶಾಪ್ಸ್, ಡಬ್ಬಿ ಅಂಗಡಿ ಅಥವಾ ಹಿಂಗೆ ಯಾವ್ದಾದ್ರು ಶಾಪ್ಸಲ್ಲಿ. ಸೊ ಆ ಥರದ 10 ರೂಪಾಯಿ ಚಿಪ್ಸು ಅದು ತೊಗೋಬೋದು. ಇಲ್ಲ ಅಂದರೆ ನೀವು ಇದು ಯಾವುದು ಬಿಂಗೋ ಇದೆಯಲ್ಲ, ಸೊ ಬಿಂಗೋ ತೊಗೊಳ್ಳಿ ಬೆಸ್ಟು. ಸೊ ಇದು ಖಾರ ಪುಡಿ ತೊಗೊಂಡಿದ್ದೀನಿ, ಚಾಟ್ ಮಸಾಲ ಅರ್ಧ ಸ್ಪೂನಷ್ಟು, ಇಲ್ಲಿ ಮಿಕ್ಸರ್ ತೊಗೊಂಡಿದ್ದೀನಿ. ಸೊ ಇವ್ರದ್ದು ಹಲ್ದಿರಾಮ್ಸ್ ಆಗುತ್ತೆ, ಆಲೂ ಭುಜಿಯಾ ಬರುತ್ತಲ್ಲ ಅದೊಂದು ತೊಗೊಂಡಿದ್ದೆ. ಮತ್ತು ಇನ್ನೊಂದು ಮಿಕ್ಸರ್ ಬರುತ್ತೆ, ಸೊ ಅದನ್ನು ತೊಗೊಂಡಿದ್ದೇವೆ. ಸೊ ಆಮೇಲೆ ಇದೊಂದು ಚಟ್ಪಟ ದಾಲ್ ಅಂತ, ಇದು ಹಲ್ದಿರಾಮ್ಸ್ ಅವರು, ಸೊ ಅದೊಂದು ತೊಗೊಂಡಿದ್ದೇನೆ. ಸೊ ಅದೊಂದು 10 ರೂಪಾಯಿ ಪ್ಯಾಕೆಟ್. ಹಾಗೆಯೇ ಇಲ್ಲಿ ಬಟಾಣಿ ಬರುತ್ತೆ. ಸೊ ಬಟಾಣಿ ಒಂದು ಚಟ್ಪಟದ ಬಟಾಣಿ ಅಂತ ಹಲ್ದಿರಾಮ್ಸ್ ಬರುತ್ತೆ 10 ರೂಪಾಯಿದು, ಅದನ್ನು ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಅರ್ಧ ನಿಂಬೆಹಣ್ಣು ತೊಗೋಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಚಾಟ್ ಮಸಾಲ ಚಾಟ್ ಮಾಡಲಿಕ್ಕೆ ಫಸ್ಟಿಗೆ ನಾನು ಇಲ್ಲಿ ಇದು ಚಿಪ್ಸ್ ಇದೆಯಲ್ಲ, ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳಿದ್ದಲ್ಲ ಪುಡಿ ಮಾಡೋಕೆ, ಸೊ ಎಷ್ಟು ಪುಡಿ ಸಾಕು, ಸೊ ಎಷ್ಟು ಪುಡಿ ಮಾಡಿ ಹಾಕಬೇಕು. ಫುಲ್ ಹಾಕಿದ್ರು ಓಕೆ, ಒಂದು ಬೌಲ್ ಅಷ್ಟಿತ್ತು. ಸೊ ಅದನ್ನು ನೆಕ್ಸ್ಟು ನಾವು ಇಲ್ಲಿ ಈರುಳ್ಳಿ ಹಾಕೋಣ, ಈರುಳ್ಳಿ ಮತ್ತು ಟೊಮೆಟೊ. ಸೊ ಒಂದು ಈರುಳ್ಳಿ ಹಾಕಿದ್ದೇನೆ, ಒಂದು ಟೊಮೆಟೊ, ಗ್ರೀನ್ ಕಲರ್ ಬಟಾಣಿ. ಸೊ ರೆಡ್ ಕಲರ್ ಬರುತ್ತೆ, ನನಗೆ ಸಿಗಲಿಲ್ಲ, ಸೊ ಅದಕ್ಕೆ ಅದು ಹಾಕ್ತಾಯಿಲ್ಲ. ಸೊ ಇದು ಹಾಕಿದ್ದು ದಾಲ್ ಅಂತ ಹೇಳಿದಲ್ಲ, ಚಟ್ಪಟ ದಾಲ್, ಸೊ ಅದನ್ನ ಹಾಕ್ತಾಯಿದ್ದೀನಿ. ಸೊ ಇದು ಮಿಕ್ಸರ್ ಆ್ಯಕ್ಚುಲಿ ಬೇರೆ ಟೈಪ್ ಬರುತ್ತೆ ಇದರಲ್ಲಿ, ಸೊ ನಂಗೆ ಅದು ಸಿಗಲಿಲ್ಲ ಅಂತ ಇದೇ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಒಂದ್ಸಲ ಹಾಕಿ ಮಾಡ್ತೀನಿ. ಚಾಟ್ ಮಸಾಲೆ ಇದೆಯಲ್ಲ, ಸೊ ಅದನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕಿದ್ದೇನೆ. ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಚಿಪ್ಸಲ್ಲಿ ಖಾರ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡೋಣ. ಫಸ್ಟ್ ಟೈಮ್ ನಾನು ತಿಂದಿದ್ದು ಹುಬ್ಳಿ ನಮ್ಮ ಉಳ್ಕಲ್ ಕ್ರಾಸ್ ಹತ್ರ ಒಂದು ಚಾಟ್ ಮಸಾಲೆ ಶಾಪ್ ಇತ್ತು, ಸೊ ಅಲ್ಲೇ ತಿಂದಿದ್ದು. ತುಂಬ ಫಸ್ಟ್ ಟೈಮ್ ತಿಂದಿದ್ದಕ್ಕೆ ಇಷ್ಟ ಆಯ್ತು ನನಗೆ. ಸೊ ಸ್ಕೂಲ್ ಟೈಮಲ್ಲೆಲ್ಲ ತುಂಬ ತಿಂತಿದ್ದೆ ನಾವು ಇದು, ನಾನು ಹೈಯರ್ ಪ್ರೈಮರಿ ಸ್ಕೂಲಲ್ಲಿದ್ದಾಗ. ಸೊ ಅದು ಅವರು ಗುಂಡಿ ಥರದ್ದು ಒಂದು ಇದು ತಗೋತಾರೆ. ಸೊ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡಿ ಆ ಥರದ್ದು, ಅದು ನಂಗೆ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕರೆಕ್ಟು ಎಲ್ಲ ಮಿಕ್ಸ್ ಆಗಬೇಕು. ನಿಮ್ಮ ಫೇವ್ರೆಟ್ ಚಾಟ್ ಯಾವುದು ಕಮೆಂಟಲ್ಲಿ ಹೇಳಿ. ನನಗಂದ್ರೆ ಇದು ಫಸ್ಟ್ ಟೈಮ್ ತಿಂದಾಗ ನಂಗೆ ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಈಗ ಸರಿ ಮಿಕ್ಸ್ ಮಾಡಬೇಕು. ಇನ್ನು ನಮ್ಮ ಕಡೆ ಹುಬ್ಳಿ ಸೈಡಲ್ಲಿ ಈ ಥರದ್ದು ನೋಡಿದರೆ ತುಂಬ ಖಾರ ಇರುತ್ತೆ, ಟೇಸ್ಟ್ ವೈಸ್ ನೋಡಿದ್ರೆ. ಸೊ ಈಗ ನೋಡ್ಬೋದು ರೆಡಿಯಾಗಿದೆ ನಮ್ಮ ಚಾಟು. ಈಗ ನಾನು ಸರ್ವಿಂಗ್ ಬೌಲ್ ಹಾಕೋಣ. ಸೊ ಈ ಸರಿ ಬೌಲ್ ಹಾಕಲ್ಲ, ಪೇಪರ್ಸ್ ತೊಗೊಂಡಿದ್ದೀನಿ, ಪೇಪರ್ಸೆಲ್ಲ ಹಾಕಿ ಸರ್ವ್ ಮಾಡಬೇಕು. ಸೊ ಈ ಥರ ಪೇಪರ್ ಬರುತ್ತೆ. ಸೊ ಈ ಪೇಪರ್ ಹಿಂಗೆ ತೊಗೊಂಡು ನಾವು ಈ ಥರ ಫೋಲ್ಡ್ ಮಾಡಿ
ಸೊ ಈ ಥರದಾಗಿ ಈಗ ಇದನ್ನು ಫಿಲ್ ಮಾಡಬೇಕು, ಆಮೇಲೆ ಹಾಕಬೇಕು. ಹಿಂದ್ಗಡೆ ಫೋಲ್ಡ್ ಮಾಡಿ ಸೊ ಈ ಟೈಪ್. ಈಗ ನಮ್ಮ ಈ ಚಾಟ್ ಏನಂತ ಇದೆ, ಚಿಪ್ಸ್ ಚಾಟ್ ರೆಡಿ ಆಗಿದೆ. ಸೊ ಇದರಲ್ಲಿ ಆ್ಯಕ್ಚುಲಿ ಇದು ಸರ್ವ್ ಮಾಡಿಕೊಡ್ತಾರೆ. ಆಮೇಲೆ ಇದು ನಾನು ಇಷ್ಟ ಫೋಟೋಗೋಸ್ಕರ ಇದು ಮಾಡಿದ್ದು. ರೆಡಿ ಇದೆ ನಮ್ಮ ಇದರದ್ದು ಯಾವುದು ಚಿಪ್ಸ್ ಚಾಟ್, ಚಿಪ್ಸ್ ಮಸಾಲೆ ಚಾಟ್ ಆಗಿ. ಸೊ ಅದರದ್ದು ವಿಡಿಯೋ ನಾನು ನೆಕ್ಸ್ಟ್ ಶಾರ್ಟ್ಸಲ್ಲಿ ಹಾಕಿರ್ತೇನೆ. ಸೊ ಇದನ್ನು ಟೇಸ್ಟ್ ಮಾಡುವ. ಸೊ ಈಗ ನೋಡ್ಬೋದು ಈ ಥರ ಇರುತ್ತೆ. ಸೇಮ್ ಟೇಸ್ಟ್, ನೋ ಡೌಟ್ ಸೇಮ್ ಟೇಸ್ಟ್ ಆಗಿದೆ. ಸೊ ಇನ್ನೊಂದು ನಾನು ಲಿಂಬೆಹಣ್ಣು ಹಾಕ್ಬೇಕಂತ ಹೇಳಿದೆ. ಸೊ ನನ್ನ ಕ್ಲಿಪ್ಪಲ್ಲಿ ಬರಲಿಲ್ಲ. ಸೊ ಅದನ್ನು ಹಾಕಿದೆ, ನಿಂಬೆಹಣ್ಣನ್ನು ಹಾಕಬೇಕು. ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಇದ್ರೊಟ್ಟಿಗೆ ರೆಡ್ ಕಲರ್ ಬಟಾಣಿ ಬರುತ್ತಲ್ಲ, ಬಟಾಣಿ, ಸೊ ಅದನ್ನು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಸೊ ಇದು ನಿಮ್ಮ ಸಣ್ಣ ಮಕ್ಕಳಿಗೆಲ್ಲ ತುಂಬ ಬೆಸ್ಟ್ ಇದು ಚಾಟ್ಸು. ಮತ್ತಷ್ಟು ವೀಡಿಯೋಗಾಗಿ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಹಳೆಯದೆಲ್ಲ ವೀಡಿಯೋಸ್ ನೋಡಿಲ್ಲ ಅಂದರೆ ಇಲ್ಲಿ ಐ ಬಟನ್ ಇದೆ, ಅಲ್ಲಿ ನೋಡ್ಬೋದು. ಮತ್ತು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನೋಡಿ ಟ್ಯಾಗ್ ಮಾಡಿರ್ತೀನಿ. ಹಾಗೆ ನಾನು ಗುರು ರಾಘವೇಂದ್ರ ಸ್ವಾಮಿ ಬಗ್ಗೆ ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಡೈಲಿ ಶಾರ್ಟ್ಸಾಗಿ ಬರುತ್ತೆ. ಸೊ ಅದು ದಿನ 8 ಗಂಟೆಗಿಂತ ಶಾರ್ಟ್ಸಾಗಿ ಬರುತ್ತೆ. ಸೊ ಅದು ಲಿಂಕ್ ಇಲ್ಲಿ ಬರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.